ಯಾರ್ಯಾರು ತುಲಾರಾಶಿಯಲ್ಲಿ ಹುಟ್ಟಿರ್ತೀರಿ ನೋಡಿ, ಚಿತ್ತಾ ನಕ್ಷತ್ರದ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಸ್ವಾತಿ ನಕ್ಷತ್ರದ 4 ಪಾದ, ವಿಶಾಖ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ತುಲಾರಾಶಿಯಾಗಿರುತ್ತೆ. ಇನ್ನು ರಕಾರ ತಕಾರದಲ್ಲಿ ಯಾರ ಹೆಸರಿನ ಮೊದಲಾಕ್ಷರ ಇದಾಗಿರುತ್ತೆ, ನಿಮ್ಮ ಜನ್ಮರಾಶಿ ಬಂದು ನಾಮಾಕ್ಷರದ ಪ್ರಕಾರವಾಗಿ ನಿಮ್ಮ ಜನ್ಮರಾಶಿಯೇ ತುಲಾರಾಶಿಯಾಗಿರುತ್ತೆ. ನೋಡಿ, ತುಲಾರಾಶಿಗೆ ಕರ್ಮಸ್ಥಾನದಲ್ಲಿ ಗುರು ಸಂಚಾರವಿರುತ್ತೆ, ಷಷ್ಠ ಸ್ಥಾನದಲ್ಲಿ ಶನಿ ಪರಮಾತ್ಮನಿರ್ತಾನೆ, ಪಂಚಮದ ರಾಹು ಸಂಚಾರ ಸಂವತ್ಸರದಲ್ಲಿ ಈ ಒಂದು ಮುಕ್ಕಾಲು ಭಾಗ ಸಮಯ ರಾಹು ಸಂಚಾರ ಪಂಚಮ ಭಾವದಲ್ಲಿರುತ್ತೆ. ಸಮಷ್ಟಿಯಾಗಿ ಈ ಒಂದು ರಾಶಿಯವರ ಫಲಾಫಲಗಳನ್ನು ಅಪೇಕ್ಷಿಸಿದಾಗ ಎಷ್ಟೋ ಜನ ಉದ್ಯೋಗ ಸಿಕ್ಕಿಲ್ಲ, ಚೆನ್ನಾಗಿ ಓದ್ಕೊಂಡಿದ್ದೀವಿ, ಇಂಜಿನಿಯರಿಂಗ್ ಮುಗಿದಿದೆ, ಆದರೂ ಕೂಡ ಉದ್ಯೋಗವಾಗ್ತಾ ಇಲ್ಲ ಅಂತ ಎಷ್ಟೋ ಜನ ದೈವಜ್ಞರಲ್ಲಿ ಜಾತಕವನ್ನು ತೋರಿಸ್ಕೊಳ್ತಾ ಇರ್ತೀರಿ. ಆ ಎಲ್ಲ ರೀತಿಯಾದಂತಹ ಮಕ್ಕಳಿಗೆ ಖಂಡಿತವಾಗಿಯೂ ಈ ಒಂದು ಸಂವತ್ಸರದಲ್ಲಿ ಉದ್ಯೋಗಾದಿ ಯೋಗವಿದೆ, ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಆಗ್ತಕ್ಕಂಥ ಒಂದು ಯೋಗವಿದೆ, ಅಥವಾ ಸ್ಯಾಲ್ರಿ ಹೈಕ್ ಆಗುವಂತಹ ಒಂದು ಯೋಗ ಇದೆ, ಅಥವಾ ಒಂದು ಕಂಪ್ನಿಯಲ್ಲಿ ಉದ್ಯೋಗ ಮಾಡ್ತಾ ಇದ್ದೇನೆ, ನಾನು ಉದ್ಯೋಗವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ದೇನೆ ಅಂತಂದರೆ ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಉದ್ಯೋಗವನ್ನು ಬದಲಾಯಿಸಿ, ಅದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಗೌರ್ಮೆಂಟ್ ಉದ್ಯೋಗವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊತ್ತು ಕಾಂಪಿಟೇಟಿವ್ ಎಕ್ಸಾಮನ್ನು ತೆಗೆದುಕೊಳ್ತಾ ಇರ್ತೀರಿ, ಅಥವಾ ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಮನ್ನು ಅಟೆಂಡ್ ಮಾಡ್ತಾ ಇರ್ತೀರಿ, ಖಂಡಿತವಾಗಿ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ಇದೆ. ಈ ಒಂದು ಸಂವತ್ಸರದಲ್ಲಿ ನೀವು ಆ ನಿಟ್ಟಿನಲ್ಲಿ ಕಾಯಾವಾಚ ಮನಸ ತ್ರಿಕರಣ ಶುದ್ಧರಾಗಿ ನೀವು ಪ್ರಯತ್ನವನ್ನು ಪಟ್ಟಲ್ಲಿ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಆ ಒಂದು ಉದ್ಯೋಗವನ್ನು ಪಡೆದುಕೊಳ್ಳಲಿಕ್ಕೆ ಶಕ್ತರಾಗ್ತೀರಿ, ಯಶಸ್ಸನ್ನು ಖಂಡಿತವಾಗಿಯೂ ಕಾಣ್ತೀರಿ. ಇನ್ನು ಷಷ್ಠದ ಶನಿಯೂ ಕೂಡ ಹಾಗೆಯೇ ಬಲಿಷ್ಠನವಾದಂಥ ಒಂದು ಫಲವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಉದ್ಯೋಗಕಾರಕನ ಅಂತ ಕರ್ಮಕಾರಕನ ಅಂತ ಶನಿ ಪರಮಾತ್ಮನೇ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ 6ನೇ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಉದ್ಯೋಗದ ವಿಷಯದಲ್ಲಿ ಶುಭ ಫಲಗಳನ್ನೇ ಹೇಳಬಹುದಾಗಿರುತ್ತೆ. ಆದರೂ ಕೂಡ ನೋಡಿ, ಪಂಚಮದ ರಾಹು 5ನೇ ಮನೆಯಲ್ಲಿ ರಾಹುವಿದ್ದಾಗ ಆರೋಗ್ಯದಲ್ಲಿ ನಿಮಗೆ ನಷ್ಟ ಮತ್ತು ಕಷ್ಟಗಳನ್ನು ಕೊಡಬಹುದು. ಅಥವಾ ನೋಡಿ, ವಿಶೇಷವಾಗಿ ಹೆಣ್ಣು ಮಕ್ಕಳಾಗಿದ್ದಲ್ಲಿ PCOD ಇತ್ಯಾದಿ ಅಂತಹ ಒಂದು ಪ್ರಾಬ್ಲಮ್ಗಳು ಬರುವಂಥದ್ದು, ಅಥವಾ ನಿಮಗೆ ಪರ್ಸ್ನಲ್ ಇಶ್ಯೂಸ್ ಆಗುವಂಥದ್ದು, ಅಥವಾ ಆರೋಗ್ಯದ ಒಂದು ವಿಷಯದಲ್ಲಿ ಏನಾದರೂ ಕಿರಿಕಿರಿ ಆಗುವಂಥದ್ದು, ಅಥವಾ ಸರಿಯಾಗಿ ಮಂತ್ಲಿ ಪೀರಿಯಡ್ಸ್ಗಳು ಬಾರದೇ ಇರತಕ್ಕಂಥದ್ದು, ಅಥವಾ ಆ ರೀತಿಯಂತಹ ಒಂದು ಸಮಸ್ಯೆಗಳಿಗೆ ನೀವು ಕಾರಣರಾದೀರಿ. ಹಾಗಾಗಿ ಅಂತಹ ಪಂಚಮದ ರಾಹುವಿನ ಉದ್ದೇಶವಾಗಿ ಮಾತ್ರ ಪರಿಹಾರವನ್ನು ಖಂಡಿತವಾಗಿಯೂ ಒಂದು ಸಂವತ್ಸರದಲ್ಲಿ ಮಾಡಿಕೊಳ್ಳಿ, ಅದರಿಂದ ಉತ್ತಮವಾದಂಥ ಒಂದು ಫಲವನ್ನು ತಾವು ನಿರೀಕ್ಷಿಸಬಹುದಾಗಿರುತ್ತೆ. ನೋಡಿ, ಪಂಚಮದ ರಾಹುದೋಷ ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯನ ಉಪಾಸನೆ, ಸುಬ್ರಹ್ಮಣ್ಯನ ಆರಾಧನೆ ಪ್ರತಿನಿತ್ಯ ಮಾಡಿಕೊಂಡ್ರೆ ಬಹಳವೇ ಉತ್ತಮವಾದಂತಹ ಒಂದು ಫಲ. ಓಂ ಸ್ಕಂದ ಮಾತ್ರೇ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಹೇಳಿಕೊಳ್ಳಿ. ಇನ್ನು ವಿಶೇಷವಾಗಿ ತುಲಾರಾಶಿಯವರಿಗೆ ಕಣ್ಣಿಗೆ ಏನಾದರೂ ತೊಂದರೆಗಳಾಗುವಂಥದ್ದು, ಅಥವಾ ಕಣ್ಣಿನಲ್ಲಿ ಏನಾದರೂ ದೋಷಗಳಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಈ ಒಂದು ಸಂವತ್ಸರದಲ್ಲಿ ಹುಷಾರಾಗಿರಿ. ಕಣ್ಣಿನ ಆರೋಗ್ಯ ನಿಮಗೆ ಹಾಳಾಗಬಹುದು, ಅಥವಾ ದೃಷ್ಟಿದೋಷ ಇತ್ಯಾದಿಗಳು ಉಂಟಾಗಬಹುದು, ಅಥವಾ ಕಣ್ಣಿನ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕಿತ್ಸೆಗೆ ಒಳಪಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಒಟ್ಟಾರೆ ಆ ರೀತಿಯಾದಂಥ ಒಂದು ಸಮಸ್ಯೆಗಳು ಇರತಕ್ಕಂಥವರು ಹುಷಾರಾಗಿರಿ. ಅಥವಾ ಸ್ಕಿನ್ ಡಿಸೀಸ್ ಇರತಕ್ಕಂಥವರು, ಚರ್ಮವ್ಯಾಧಿ ಇರತಕ್ಕಂಥವರು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರತಕ್ಕಂಥವರು, ಅಥವಾ ಅರ್ಬುದಾದಿ ರೋಗ ಇರತಕ್ಕಂಥವರು, BP ಶುಗರ್ ಇರತಕ್ಕಂಥವರು, ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿರ್ತಕ್ಕಂತಹ ತುಲಾರಾಶಿಯವರು ತುಂಬಾ ಹುಷಾರಾಗಿ ನಿಮ್ಮ ಆರೋಗ್ಯವನ್ನು ಕಾಪಿಟ್ಟುಕೊಳ್ಳಿ. ಆರೋಗ್ಯದ ಬಗೆಗೆ ವಿಶೇಷವಾದಂತಹ ಲಕ್ಷ್ಯವಿರಲಿ ಅಂತ ಹೇಳ್ತೇವೆ. ಇನ್ನು ಕಲಾವಿದರಿಗೆ, ಕಲಾಪೋಷಕರಿಗೆ ಈ ಒಂದು ಸಂವತ್ಸರ ತುಂಬಾ ಶುಭ ಫಲಗಳನ್ನು ನೀಡುತ್ತೆ. ಎಷ್ಟೋ ಜನ ಜೀವನದಲ್ಲಿ ಬಣ್ಣ ಹಚ್ಚಿದೇ ಅವರ ದಿನವೇ ಕಳೆಯೋದಿಲ್ಲ. ಹಾಗಾಗಿ ಆ ಎಲ್ಲ ರೀತಿಯಾದಂತಹ ಒಂದು ಕಲಾವಿದರಿರಬಹುದು, ಅಥವಾ ಕಲೆಯನ್ನೇ ತಮ್ಮ ಜೀವನದ ಆಧಾರವಾಗಿ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ಕೂಡ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನೇ ನಿರೀಕ್ಷಿಸಬಹುದಾಗಿರುತ್ತೆ. ಇನ್ನು ಬಟ್ಟೆ ಇತ್ಯಾದಿ ಅಂತಹ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಯಾಕೆ ಅಂದರೆ ನಿಮ್ಮ ರಾಶಿಗೆ ಶುಕ್ರನೇ ಅಧಿಪತಿಯಾಗಿರ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ತುಂಬಾ ಶುಭ ಫಲಗಳಿರುತ್ತೆ. ಅಥವಾ ಡರ್ಮಟಾಲಜಿಸ್ಟ್ ಅಂತಂದರೆ ಏನು, ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಡಾಕ್ಟರ್ಗಳು ನಿಮಗೆ ಈ ಒಂದು ಸಂವತ್ಸರದಲ್ಲಿ ತುಂಬಾ ಅಧಿಕವಾದಂತಹ ಒಂದು ವ್ಯವಹಾರವಾಗುತ್ತೆ. ಅಥವಾ ರೋಗಿಗಳು ತುಂಬಾ ಬರ್ತಾರೆ, ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಈ ಒಂದು ಸಂವತ್ಸರ ಸಾಕ್ಷೀಭೂತವಾದೀತು ಹೇಳ್ತಕ್ಕಂತಹ ಒಂದು ಸಲಹೆಯನ್ನು ಕೂಡ ನೀಡ್ತಾ, ಇನ್ನು ಈ ಒಂದು ಸಂವತ್ಸರದಲ್ಲಿ ಯಾವ ದೇವತಾ ಉಪಾಸನೆಯನ್ನು ಮಾಡಿದರೆ ಒಳ್ಳೆಯದು, ಏನು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಒಳ್ಳೆಯದು ಹೇಳ್ತಕ್ಕಂಥದ್ದಕ್ಕೆ ಉತ್ತರವಾಗಿ ನೋಡಿ, ಶುಭ ದಿನಾಂಕವಾಗಿ 6, 9, 15, 18, 24 ಮತ್ತು 27ನೇ ತಾರೀಕನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. 5, 6, 8 ನಂಬರನ್ನು ಹೆಚ್ಚಾಗಿ ಫಾಲೋ ಮಾಡಿಕೊಳ್ಳಿ. ಇನ್ನು ಬಿಳಿ, ಹಸಿರು ಮತ್ತು ಕಪ್ಪು ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ ಪ್ರತಿನಿತ್ಯ. ಇನ್ನು ವಜ್ರ, ಇನ್ನು ನೀಲವನ್ನು
ಉಂಗುರದ ರೂಪದಲ್ಲಿ ಶರೀರದಲ್ಲಿ ಧಾರಣೆಯನ್ನು ಕೂಡ ಮಾಡಿಕೊಳ್ಳಿ. ಬುಧವಾರ, ಶುಕ್ರವಾರ ಮತ್ತು ಶನಿವಾರದ ದಿನದಂದು ಶುಭ ಕೆಲಸವನ್ನು ಮಾಡಿಕೊಳ್ಳಿ. ಇದರಿಂದ ನಿಮ್ಮ ಪಾಲಿಗೆ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನೋಡಿ, ಅನ್ನಪೂರ್ಣೇಶ್ವರಿ ಯಕ್ಷಿ ಭೌಮೇವ ಭೃಗುನಂದನ ಅಂತ ಹೇಳ್ತೇವೆ. ಅರ್ಥಾತ್ ತುಲಾರಾಶಿಯವರಿಗೆ ಶುಕ್ರನೇ ಅಧಿಪತಿಯಾದ್ದರಿಂದ ಅನ್ನಪೂರ್ಣೇಶ್ವರಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ನೋಡಿ, ಪ್ರತಿನಿತ್ಯ ಸುಲಭವಾಗಿಯೂ ಕೂಡ ನಿಮ್ಮ ಪಾಲಿಗೆ ಪರಿಹಾರ ಮಾಡಿಕೊಳ್ತಕ್ಕಂಥದ್ದನ್ನು ಹೇಳ್ತೇನೆ. ಪ್ರತಿನಿತ್ಯ ಯಾರಾದರೂ ಊಟದ ಸಮಯದಲ್ಲಿ ಮನೆಗೆ ಬಂದರೆ ಅಂತಹ ಅತಿಥಿಗಳಿಗೆ ಊಟವನ್ನು ಹಾಕಿ ಅವರ ಹೊಟ್ಟೆಯನ್ನು ತುಂಬಿಸಿ ಅವರ ಆಶೀರ್ವಾದವನ್ನು ಪರೋಕ್ಷವಾಗಿ ಪಡೆದುಕೊಳ್ಳಿ. ಇಲ್ಲ ಅಂತಂದರೆ ಪ್ರತಿನಿತ್ಯವೂ ಕೂಡ ವಾಯಸ ಬಲಿ ಅಂತ ಹೇಳ್ತೇವೆ. ವಾಯಸ ಬಲಿ ಅಂತಂದರೆ ಕಾಗೆಗೆ ಸ್ವಲ್ಪ ಅನ್ನವನ್ನಿಟ್ಟು ಊಟ ಮಾಡ್ತಕ್ಕಂಥ ಒಂದು ಕ್ರಮ. ಇದು ಬಹಳವೇ ಒಳ್ಳೆಯ ಒಂದು ಕ್ರಮ ಅಂತ ಹೇಳ್ತೇವೆ. ಹಾಗಾಗಿ ಮುಂಚಿನ ಕಾಲದಲ್ಲ ಹಿರಿಯರೆಲ್ಲ ಹಳ್ಳಿಗಾಡುಗಳನ್ನು ಮಾಡ್ತಾಯಿದ್ರು ಇದನ್ನು. ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲವನ್ನೂ ಕೂಡ ಬಿಟ್ಬಿಟ್ಟಿದ್ದೇವೆ. ಹಾಗಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಅಥವಾ ಕಾಗೆಗೆ ಪ್ರತಿನಿತ್ಯ ಅನ್ನವನ್ನಿಟ್ಟು ಊಟ ಮಾಡ್ತಕ್ಕಂಥದ್ದು, ಈ ರೀತಿಯಾದಂತಹ ಸುಲಭದ ಟಿಪ್ಸನ್ನು ನೀವು ಫಾಲೋ ಮಾಡಿದಲ್ಲಿ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಈ ಒಂದು ಸಂವತ್ಸರದಲ್ಲಿ ಶುಭ ಫಲಗಳನ್ನು ಕಾಣಬಹುದು. ಮಂತ್ರದ ರೂಪವಾಗಿ ನೋಡಿ, ಓಂ ದುಂ ದುರ್ಗಾಯೈ ನಮಃ, ಈ ಒಂದು ದುರ್ಗಾ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಂಡಲ್ಲಿ ಯಾವುದೇ ರೀತಿಯಂತಹ ದುರ್ಗತಿಗಳಿದ್ದರೂ ಅಂತಹ ದುರ್ಗತಿಗಳೆಲ್ಲವೂ ಕೂಡ ದೂರವಾಗುತ್ತೆ. ಜೀವನದಲ್ಲಿ ಈ ಒಂದು ಸಂವತ್ಸರದಲ್ಲಿ ತಾವು ಶುಭ ಫಲವನ್ನು ನಿರೀಕ್ಷಿಸಬಹುದು.